ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ, ಕಾವೇರಿ ಅವರ ಮಹಾ ನಾಟಕಕ್ಕೆ ತೆರೆ ಕೊಡ್ತಾಳ ಈ ಕಡೆ ಲಕ್ಷ್ಮಿ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಅವತಾರನ ನೋಡಿ ವೈಷ್ಣವ್ ಫುಲ್ ಖುಷಿಯಾಗ್ಬಿಡ್ತಾನೆ. ಅದು ರೀ ಏನಾಗಿತ್ತು ಅಂದರೆ ಅಂದಾಗ ನಾನು ಎಲ್ಲ ಕೂಡ ನೋಡಿದೆ, ತುಂಬ ಚೆನ್ನಾಗಿ ಟ್ರಾಫಿಕ್ ಕ್ಲಿಯರ್ ಮಾಡಿದೆ ರೀ ಅಂತ ಹೇಳ್ತಿದ್ದಾನೆ ವೈಷ್ಣವ್. ಅದು ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು, ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಗೆ ಎಲ್ಲ ಜನಗಳು ಕೂಡ ಬಂದು ಚಪ್ಪಾಳೆ ಹೊಡಿತಿದ್ದಾರೆ. ಯಾಕೆ ಏನು ಅಂದಾಗ ಎಷ್ಟು ಧೈರ್ಯವಾಗಿ ಬಂದು ನಿಂತು ಆಂಬ್ಯುಲೆನ್ಸ್ಗೋಸ್ಕರ ಟ್ರಾಫಿಕ್ ಕ್ಲಿಯರ್ ಮಾಡಿದೆ ಮಗಳೇ ಅಂತ ಹೇಳ್ತಿದ್ರೆ, ಇದು ಎಲ್ಲವೂ ಕೂಡ ನಮ್ಮ ಕರ್ತವ್ಯ. ಎಲ್ರಿಗೂ ಕೂಡ ಈ ಒಂದು ಪ್ರಜ್ಞೆ ಇರಲೇಬೇಕು. ಆಂಬ್ಯುಲೆನ್ಸ್ ಬಂದಾಗ ಎಲ್ಲರೂ ಕೂಡ ಜಾಗ ಬಿಡಲೇಬೇಕು. ನಮಗೂ ಕೂಡ ಅರ್ಜೆನ್ಸಿ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಅರ್ಜೆನ್ಸಿಗಿಂತ ಪ್ರಾಣ ಅರ್ಜೆನ್ಸಿ ಅವ್ರಿಗೆ ಇರುತ್ತೆ, ಯಾರು ಆಂಬ್ಯುಲೆನ್ಸ್ ಇರ್ತಾರೋ ಅವ್ರಿಗೆ. ಹಾಗಾಗಿ ಅವ್ರದ್ದೇ ಮುಖ್ಯ ಆಗುತ್ತೆ, ನಾವು ಜಾಗ ಕೊಡಬೇಕು ಅಂತಾರೆ. ಈ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ಕಡೆ ಮನೇಲಿ ಎಲ್ಲರೂ ಕೂಡ ಕೂತಿರೋ ಟೈಮಲ್ಲಿ ಅಂಕಿತ್ ಬಂದಿದೆ ಅಕ್ಕ, ಅದಕ್ಕೆ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ. ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ವಿಡಿಯೋ ನೋಡ್ತಿದ್ರೆ, ಏನಿದು ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾಳೆ ಎಷ್ಟು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಅಂತ ಸುಪ್ರೀತಾ ಹೇಳ್ತಿದ್ರೆ, ಹೌದೌದು ಕ್ಲಿಯರ್ ಮಾಡಿದೆ, ಏನು ಮಾಡ್ತಾಳೆ, ರಸ್ತೆಯಲ್ಲೇ ಬಿದ್ದವಳಲ್ವಾ ಅವಳು ಅಂತ ವಿಧಿ ಹೇಳ್ತಿದ್ದಾರೆ. ಏನು ವಿಧಿ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ, ಎಲ್ಲದರಲ್ಲೂ ಕೊಂಕು ಹುಡ್ಕೋದೇ ಅಲ್ವಾ ನಿನ್ನ ಕೆಲಸ, ನಿನಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ದಾರೆ ಸುಪ್ರೀತಾ. ಏನು ಮಾಡಿದ್ಲು ನನ್ನ ಸೊಸೆ ಅಂತ ಹೇಳಿದಾಗ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ, ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕಮೆಂಟ್ಸ್ ಅಲ್ಲಂತೂ ಸೂಪರ್ ಬಂದ ಹೊಗ್ಲುತ್ತಿದ್ದಾರೆ ಹಾಡಿ ಅಂತ ಹೇಳ್ತಿದ್ದಾನೆ ಅಂಕಿತ್. ನನ್ನ ಸೊಸೆ ಏನೇ ಮಾಡಿದ್ರು ಕೂಡ ಸೂಪರ್ವಾಗೇ ಮಾಡ್ತಾರೆ, ಎಲ್ಲ ಕೂಡ ಸ್ಪೆಷಲ್ ಆಗೇ ಇರುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಈ ಕಡೆ ಕಾವೇರಿ ಅವರಂತೂ ಹೌದೌದು ಎಲ್ಲರ ತಲೆ ಮೇಲೂ ಕೂಡ ಕುತ್ಕೊಂಡ್ಬಿಡ್ತಾಳೆ, ಎಲ್ಲರೂ ಕೂಡ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ. ಏನು ಮೋಡಿ ಮಾಡಿದಾಳೋ ಏನೋ, ನನ್ನ ಮಗನ ದೂರ ಮಾಡಿದ್ಲು, ಎಲ್ಲರನ್ನೂ ಕೂಡ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಇವಳನ್ನ ಮಾತಲ್ಲಿ ಹೇಳಿ ಕರ್ಸ್ಕೊಳ್ಳೋಕ್ಕಾಗಲ್ಲ. ನನ್ನ ಗಂಡ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದಾರೆ, ನನ್ನ ಮಗ ಸೊಸೆ ವಿಷಯಕ್ಕೆ ಬಂದರೆ ಎಂಥ ಸ್ಥಿತಿಗೆ ಬೇಕಾದರೂ ನಾನು ತಲುಪ್ತೀನಿ, ಏನು ಬೇಕಿದ್ರೂ ಮಾಡ್ತೀನಿ ಅಂತ. ಹಾಗಾಗಿ ಮಾತಾಡಿ ಏನೂ ಕೂಡ ಪ್ರಯೋಜನ ಇಲ್ಲ, ನಾನು ಬೇರೆದೇ ಪ್ಲಾನ್ ಮಾಡಬೇಕು, ಮೌನವಾಗಿ ಇದ್ಕೊಂಡೆ ನಾನು ಕೆಲಸ ಸಾಧಿಸ್ಕೋಬೇಕು ಅಂತ ಕಾವೇರಿ ಅನ್ಕೋತಿದ್ದಾರೆ. ಆ ಕಡೆ ಕೀರ್ತಿ ಫುಲ್ ಅಪ್ಸೆಟ್ ಆಗಿದ್ದಾಳೆ. ಹಾಗಾಗಿ ಏನು ಆಗಿರ್ಬೋದು ಅಲ್ಲಿ ಅಂತ ತಿಳ್ಕೊಳ್ಳೋಕೆ ವಿಧಿ ಕಾಲ್ ಮಾಡಿದಾಗ ವಿಧಿ ಅಂತೂ ಫುಲ್ ಕುಪ್ಪ ಮಾಡಿಕೊಂಡು ಕೆಂಡಾಮಂಡಲ ಆಗ್ತಾಳೆ. ನನಗೆ ಕಾಲ್ ಮಾಡಿದ್ಯಾ ಅಂತ ಹೇಳ್ತಿದ್ರೆ, ಅದು ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಏನು ಅಣ್ಣ ಏನು ಮಾಡ್ತಿದ್ದಾನೆ ಅಂತೆಲ್ಲ ಕೇಳೋಕೆ ಫೋನ್ ಮಾಡಿದೆ ಅಲ್ವಾ, ನಿನ್ನ ಜೊತೆ ನನಗೆ ಮಾತಾಡೋಕೆ ಇಷ್ಟ ಅಲ್ಲ, ನೀನು ಕೂಡ ನನಗೆ ಡಿಸ್ಗಸ್ಟಿಂಗ್ ಅಂತ ಅನ್ನಿಸ್ತೀಯ. ನನ್ನ ಅಣ್ಣನ ಮದುವೆ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ, ಲಕ್ಷ್ಮಿನ ಮನೆಗೆ ಬರ್ತಿಲ್ಲ. ಆ ಕಿರಾಣಿ ಅಂಗಡಿ ಅವಳು ಬಂದು ಅವಳ ಜೊತೆ ನನ್ನ ಅಣ್ಣ ತಿರ್ಕೊಂಡು ಮೊಪೆಟಲ್ಲಿ ಹೋಗ್ಬೇಕಿತ್ತ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸೋಕ್ಕೆ, ವಿಶು ಮಣ್ಣು ಅದು ಇದು ಅಂತ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ಶಾಕ್ ಆಗ್ತಿದ್ದಾಳೆ. ಹಾಗಿದ್ರೆ ನಾನು ನೋಡಿದ್ದೆ ಅದೇ ಸೀನ್ ಅಂತ ಅನ್ಸುತ್ತೆ ಅಂತ ಅನ್ಕೋತಿದ್ದಾಳೆ. ಜೊತೆಗೆ ಅದು ಕೊರಿಯರ್ ಇಸ್ಕೋತೀಯಾ ಅಂದಾಗ ನನಗೆ ಅವೆಲ್ಲ ಹೇಳಬೇಡ, ನೀನು ಹುಡ್ಕೊಂಡು ಮಾಡ್ಕೊಂಡು ಏನಾದರೂ ಇಸ್ಕೊ ನೀನು ಕೊರಿಯರ್ನ, ನನಗೆ ಯಾಕೆ ನಿನ್ನ ವಿಷಯ ಹೇಳ್ತೀಯ, ನಾನೇ ನಿನ್ನ ಸರ್ವೆಂಟ ಅಂತ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡಿದ್ರೆ, ಈ ಕಡೆ ಕಾರುಣಿ ಅವ್ರು ಬರ್ತಾರೆ. ಬೇಬಿ ಯಾಕೆ ಆ ರೀತಿ ನಡ್ಕೊಂಡೆ ಚೀರ್ದೆ ಅಂತ ಹೇಳಿದಾಗ, ಸಾರಿ ಮಾಮ್ ನನಗೆ ಅದನ್ನು ಸಹಿಸ್ಕೊಳೋಕ್ಕಾಗಲಿಲ್ಲ, ಇರಿಟೇಟ್ ಆಗಿಬಿಡ್ತು, ಸಾರಿ ನೀನು ಸ್ಟ್ರೆಸ್ ಮಾಡ್ಕೋಬೇಡ, ನೀರು ಕೊಡಿದ್ಯಾ ಅಂತ ಹೇಳಿ ಫೋನ್ ಮಾಡಿ ನೀರು ತರಿಸ್ತಾಳೆ. ಅದೇ ವೈಷ್ಣವಿ ಬರ್ತಿದ್ದಾಗೆ ಆಕೆ ಒಂದು ಬ್ಯಾಡ್ಜನ್ನ ನೋಡಿದೆ, ಮತ್ತೆ ಅಪ್ಸೆಟ್ ಆಗ್ತಾಳೆ. 1 more ವಾಟರ್ ಬಾಟಲ್ ಅಂತ ಹೇಳ್ತಾಳೆ, 1 more ಅಂತಾಳೆ. ಏನಿದು ಏನು ಅನ್ಕೊಂಡಿದ್ರೆ, ಪೇ ಮಾಡಲ್ವಾ, ಗೆಸ್ಟ್ ಅಲ್ವಾ, ಹೇಳಿದ್ನ ಕೊಡೋಕ್ಕಾಗಲ್ವಾ, ಇಷ್ಟನ್ನ ನೀವು ಗೆಸ್ಟ್ನ ಟ್ರೀಟ್ ಮಾಡೋ ರೀತಿಯ ಹಾಗೆ ಹೀಗೆ ಅಂತ ಜೋರು ಜಗಳನ ಮಾಡಿ ಬ್ಯಾಡ್ಜ್ನ ಕಿತ್ತು ಎಸ್ತು ಬಿಡ್ತಾಳೆ. ಕಾರುಣ್ಯರು ಹೋಗಿ ನಿಲ್ಲಿಸ್ತಾರೆ, ಹೋಗಮ್ಮ ಪ್ಲೀಸ್ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಏನಾಗಿದೆ ನಿನಗೆ ಅಂತಂದ್ರೆ, ಮಮ್ ನೀನು ನೀರು ಕುಡಿಬೇಕು, ನೀನು ಚೆನ್ನಾಗಿರ್ಬೇಕು, ನನಗೆ ಅದೇ ಬೇಕಾಗಿರೋದು ಅಂತ ಹಾಗೆ ದಬಾ ಅಂತ ನೀರನ್ನು ಲೋಟಕ್ಕೆ ಊತಿದ್ದಾಳೆ. ಇದನ್ನು ನೋಡಿದ್ದೆ ತಲೆ ಕೆಟ್ಟೋಗ್ತದೆ ಕಾರುಣ್ಯ ಅವ್ರಿಗೆ. ಆ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮತ್ತೊಂದು ವಿಶ್ನ ಈಡೇರಿಸ್ಕೊಳ್ಳೋಕೆ ಹೋಗ್ತಿದ್ದಾನೆ. ಮತ್ತಿನ್ನೇನು ವಿಶ್ ಅಂದಾಗ ಹೇಳ್ತೀನಿ, ಆದರೆ ನೀವು ನನಗೆ ಪ್ರಾಮಿಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನೀವು ನೋ ಅನ್ನುವಾಗಿಲ್ಲ ಅಂದಾಗ, ಪ್ರಾಮಿಸ್ ಯಾಕೆ ನಂಬಿಕೆ ಇಲ್ವಾ ನಮಗೆ ಅಂದಾಗ, ನಂಬಿಕೆ ಅನ್ನೋ ದೊಡ್ಡ ಮಾತು ಬೇಡ, ಪ್ರಾಮಿಸ್ ಮಾಡಿ ಅಂದಾಗ ಪ್ರಾಮಿಸ್ ಮಾಡ್ತೀನಿ, ಓಕೆ ನೀವು ಏನು ಹೇಳಿದ್ರು ನಾನು ನೋ ಅಂತ ಹೇಳಲ್ಲ, ನೀವು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ತೀನಿ. ಅದ್ಯಾಕೆ ಈಗ ಹೇಳ್ತಿದ್ದೀರಾ, ಹೊಸದಾಗಿ ಮನೇಲೇ ಆಗಿತ್ತಲ್ವ, ನನ್ನ ವಿಶ್ ನೀವು, ನಿಮ್ಮ ವಿಶ್ ನಾನು ಇಬ್ರು ಕೂಡ ಈಡೇರಿಸೋದು ಅಂತ ಹೇಳ್ತಿದ್ದಾಗೆ ಅದು 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 ಅಂತ ಹೇಳೋಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಕಾವೇರಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗನ ಕಳ್ಕೊಳ್ಳೋದಕ್ಕೆ ನಾನು ಬಿಡುವುದಿಲ್ಲ, ಯಾಕೆ ಏನಾದರೂ ಆಗಲಿ ನಾನು ಬೆಂಕಿಗಾರು ಆಡ್ತೀನಿ, ಆದರೆ ನನ್ನ ಕೆಲಸ ಸಾಧಿಸ್ಕೋತೀನಿ, ನನ್ನ ಮಗ ವಾಪಸ್ ಬರೋ ಹಾಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಗೋಡೆಗೆ ತನ್ನಂತಾನೆ ಗುತ್ಕೊಂಡು ಜಾರ್ ಬೀಳೋ ಥರ ಜಾರ್ ಬಿದ್ದೇ ಬಿಡ್ತಾರೆ. ಈ ಕಡೆ ಮೆಟ್ಲಿಂದ ಕಾವೇರಿಯವರು ಗಿಟಾರಂತ ಕಿರಿಸ್ತಿದ್ದಾಗೆ ಎಲ್ಲರೂ ಕೂಡ ಬರ್ತಾರೆ ಗಾಬರಿಯಾಗಿ, ಏನಾಯ್ತು ಏನು ಅಂತ. ಕಾಲು ಮುರಿದೋಯ್ತು, ಜಾರ್ ಬಿಟ್ಟೆ ಅಂತಂದರೆ ನೋಡ್ಕೊಂಡು ಓಡಾಡೋದಲ್ವಾ ಅದಕ್ಕೆ ಅಂದಾಗ ಎಲ್ಲರೂ ಕೂಡ ನೋಡ್ಕೊಂಡೇ ಓಡಾಡ್ತಾರೆ. ಸುಪ್ರೀತಾ ನೀನು ಸುಮ್ಮನಿರು, ಕೆಲವೊಮ್ಮೆ ಈ ರೀತಿ ಆಗುತ್ತೆ, ಏನೂ ಆಗಿರಲ್ಲ, ಸುಮ್ಮನಿರು ಮಗಳೇ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರೆ. ಇಲ್ಲ ಕಾಲು ಮುರಿದೋಯ್ತು ಅಂತ ಅನ್ನಿಸ್ತದೆ, ಎದ್ದೇಳಕ್ಕೂ ಆಗ್ತಿಲ್ಲ ಅಂದಾಗ ಎದ್ದೇಳು ಅಂತ ಪ್ರಯತ್ನ ಮಾಡಿಸ್ತಿದ್ದಾರೆ ಕೃಷ್ಣ ಅವ್ರು ಕೂಡ, ಆದರೆ ಆಗ್ತಿಲ್ಲ. ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಕಳ್ಸೋಣ ಅಂತ ಅನ್ಕೋತಾರೆ. ಈ ಅದಕ್ಕೇನಾದರೂ ನಾಟಕ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಸುಪ್ರೀತಾ ಕಾಲನ್ನು ಸ್ವಲ್ಪ ಟ್ವಿಸ್ಟ್ ಮಾಡೋ ಟ್ರೈ ಮಾಡಿದ ತಕ್ಷಣ ಕಿಟಾರ್ ಅಂತ ಕಿಚ್ಕೊಂಡ್ಬಿಡ್ತಾರೆ ಕಾವೇರಿ ಅವರು. ಹಾಗಿದ್ರೆ ನಿಜ ಅಂತ ಅನ್ಸುತ್ತೆ. ಈ ಕಡೆ ಕಾವೇರಿ ಅವರು ಕೂಡ, ಏನಪ್ಪ ನಿಜವಾಗ್ಲೂ ಕಾಲು ಮುರಿದೋಯ್ತಲ್ಲ, ನಾಟಕ ಮಾಡಬೇಕು ಅನ್ಕೊಂಡ್ರೆ, ಪರವಾಗಿಲ್ಲ ಬಿಡು, ಕಾಲು ಮೂಳೆ ಮುರಿದೋದ್ರೆ ಸರಿ ಮಾಡ್ಕೋಬಹುದು, ಆದರೆ ನನ್ನ ಮಗ ಕೈ ತಪ್ಪೋದ್ರೆ ಸರಿ
ಮಾಡ್ಕೊಳಕ್ಕಾಗತ್ತಾ? ಮೊದಲು ನನ್ನ ಕೆಲಸ ಆದರೆ ಸಾಕು ಅಂತ ಅನ್ಕೋತಿದ್ದಾಗೆ ವಿಧಿ ಅಲ್ಲಿಂದ ಹೋಗಿದ್ದನ್ನು ಗಮನಿಸೇ ಬಿಡ್ತಾರೆ. ಆ ಕಡೆ ವಿಧಿ ಹೋಗಿದ್ದ ಅಣ್ಣಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಇಲ್ಲಿ ರೀತಿ ಅಮ್ಮ ಮೆಟ್ಲಿಂದ ಜಾರಿ ಬಿದ್ದು ಏಟಾಗಿದೆ, ನೀನು ಆದಷ್ಟು ಬೇಗ ಬಾ ಅಂದಾಗ ಏನಾಯಿತು ಏನು ಅಂತ ಕೇಳ್ತಿದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಬಾ ಅಂದರೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನಂತರ ಏನಾಯಿತು ಅಂದಾಗ ಈ ರೀತಿ ಅಮ್ಮ ಮೆಟ್ಲಿಂದ ಜಾರಿ ಬಿದ್ದೋಗಿದಾರಂತೆ, ಕಾಲು ಮೂಳೆ ಮುಡ್ತಿದ್ಯಂತ ಅಂತ ಹೇಳ್ತಿದ್ರೆ ಬನ್ನಿ ಹೋಗೋಣ ಆದಷ್ಟು ಬೇಗ ಅಂತ ಲಕ್ಷ್ಮೀ ವೈಶ್ ಇಬ್ರು ಕೂಡ ಬರ್ತಿದ್ದಾರೆ. ಈ ಕಡೆ ಬೆಡ್ ಮೇಲೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಕಾವೇರಿ ಅವ್ರನ್ನ. ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ನ ಕರಿಬೇಕು ಅಂತ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತಿದ್ರೆ ಈ ಕಡೆ ವಿಧಿ ಯಾವುದೇ ಕಾರಣಕ್ಕೂ ವೈಶ್ಗೆ ಈ ವಿಷಯ ತಿಳಿಸ್ಬೇಡ, ಪಾಪ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ದಾರೆ ಅಂದಾಗ ನಾನು ಆಲ್ರೆಡಿ ವಿಷಯ ತಿಳಿಸಾಯಿತು, ನಿನ್ಗೆ ಇಷ್ಟ ಆಗಿದ್ರು ಕೂಡ ಅವ್ನು ಸೆಲೆಬ್ರೇಟ್ ಮಾಡೋದು ಅಂತ ವಿಧಿ ಹೇಳ್ತಿದ್ರೆ ಏನು ನಾವಿಲ್ಲಿ ನೋಡ್ಕೊಳ್ಳೋಕೆ ಇರಲಿಲ್ವಾ ಅಂದಾಗ ನಿಮ್ಗೇನು ಅಣ್ಣ ಬರಲಿ ಬಿಡಿ, ಇಷ್ಟೆಲ್ಲ ಆಗಿದ್ರು ಕೂಡ ಅವನ್ನ ವಿಶ್ ಕಂಪ್ಲೀಟ್ ಮಾಡೋದೇ ಮುಖ್ಯ ಆಯ್ತಾ ಅಂತ ವಿಧಿ ಹೇಳ್ತಿದ್ದಾಳೆ. ಫೈನಲಿ ಇಲ್ಲಿ ಕಾವೇರಿ ಅವರ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ವಾಪಸ್ ಮನೆಗೆ ಬರ್ತಿದ್ದಾರೆ. ಆದರೆ ಏನಾದರೂ ಕೃಷ್ಣ ಅವರು ಏನೂ ಆಗಿಲ್ಲ, ನೀವು ವಿಶ್ನ ಕಂಪ್ಲೀಟ್ ಮಾಡ್ಕೊಂಡೇ ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಕಾವೇರಿ ಅವರ ಪ್ಲಾನನ್ನೇ ಉಲ್ಟಾ ಪಡಿಸ್ಬಿಡ್ತಾರೆ. ಕಾವೇರಿ ಅವ್ರಿಗೆ ಅವ್ರ ಗಂಡನೇ ಭಿಕ್ಷೆ ಕೊಡ್ತಾರ. ಕಾಲ್ ಮೂಳೆ ಮುರಿತದೆ, ಡಾಕ್ಟರ್ ಬಂದರೆ ಸರಿ ಹೋಗುತ್ತೆ, ವೈಷ್ಣವ್ ಬಂದರೆ ಏನು ಸರಿ ಹೋಗುತ್ತೆ, ಅವರಿಬ್ರು ಚೆನ್ನಾಗಿದ್ದು ಬರಲಿ, ಫೋನ್ ಮಾಡಿ ಏನೂ ಆಗಿಲ್ಲ ಆರಾಮಾಗಿದ್ದಾರೆ ಅಂತ ನೀನೇ ಕಾವೇರಿ ಮಾತಾಡು ಅಂತ ಹೇಳಿ ಕಾವೇರಿ ಅವ್ರ ಕೈಲೇ ಮಾತಾಡಿಸಿ ಅವರಿಬ್ರು ಹಾಗೆ ವಾಪಸ್ ಹೋಗೋಗಿ ಮಾಡ್ತಾರೆ. ಅಥವಾ ನಿಜವಾಗ್ಲೂ ಕೂಡ ಅಮ್ಮಂಗೆ ರೀತಿ ಆಗಿದೆ ಅಂದಮೇಲೆ ಬರಲಿ ಅಂತ ಸುಮ್ಮನೆ ಆಗ್ತಾರೆ. ವೈಷ್ಣವ್ ಲಕ್ಷ್ಮಿ ನಿಜವಾಗಿ ಬಂದು ಅಮ್ಮನ ಸ್ಥಿತಿ ನೋಡಿ ಕಣ್ಣೀರು ಹಾಕಬೇಕಾಗತ್ತಾ? ಫೈನಲಿ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಕೊಂಡ್ರಲ್ಲಪ್ಪ ಅನ್ನುವಾಗ ಆಗತ್ತಾ? ಕಾವೇರಿ ಅವರ ಕತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.